ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ಈಸಿ. ಇವತ್ತಿನ ಮತ್ತೊಂದು ಈಸಿ ರೆಸಿಪಿ. ಹಾಗೆ ಇದೊಂದು ಒನ್ ಪಾಟ್ ರೆಸಿಪಿ. ಯೂಶಲಿ ಮದುವೆ ಮನೆಗಳಲ್ಲಿ ಹಾಗೆ ಹೋಟೆಲಲ್ಲಿ ಅಥವಾ ಅದರ ಫಂಕ್ಷನಲ್ಲಿ ನಾವು ಈ ರೀತಿ ರೈಸ್ ಬಾತ್ನ ತಿಂದಿರ್ತೀವಿ. ಸೊ ಒನ್ ಪಾಟ್ ಆಗಿದ್ದರಿಂದ ನಾವು ಇದನ್ನು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವ ಟೈಮಲ್ಲಿ ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ತುಂಬ ರುಚಿಯಾಗಿ ಮಾಡ್ಕೊಳ್ಳೋವಂಥ ಒಂದು ರೈಸ್ ಬಾತ್ ರೆಸಿಪಿ. ಟೊಮೆಟೊ ರೈಸ್ ಬಾತ್ ಅಂತಲೇ ಇದಕ್ಕೆ ನಾವು ಕರಿಬೋದು. ಹಾಗಾಗಿ ಮೇಯ್ನಾಗಿ ಇದರಲ್ಲಿ ನಾವು ಟೊಮೆಟೊ ಉಪಯೋಗಿಸ್ಕೊಂಡಿದ್ದೀವಿ. ಬಿಡಿ ಬಿಡಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೈಸ್ ಬಾತ್ ರೆಸಿಪಿ. ಒಂದು ಮಸಾಲೆ ಭರಿತವಾಗಿರುವಂಥ, ಬಾಯಿಗೆ ಖಾರವಾಗಿ ಏನಾದ್ರು ಬೇಕು ಅಂತಂತಂದರೆ ಖಂಡಿತ ಇದನ್ನು ನೀವು ಟ್ರೈ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಟೊಮೆಟೊ ರೈಸ್ ಬಾತ್ಗೆ ಅನ್ನ ಉದ್ರುದ್ರಾಗಿ ಆಗಬೇಕು ಅಂತಂದರೆ ಅಕ್ಕಿನ ನಾವು ಮೊದಲೇ ಅಟ್ಲೀಸ್ಟ್ ಒಂದು 20 ನಿಮಿಷನಾದರೂ ನೆನೆಸಿಟ್ಕೊಂಡಿದ್ರೆ ಅನ್ನ ಚೆನ್ನಾಗಿ ಬಿಡಿ ಬಿಡಿಯಾಗಿ ಆಗುತ್ತೆ. ಹಾಗಾಗಿ ನಾನು ಮೊದಲೇ ಅಕ್ಕಿನ ವಾಶ್ ಮಾಡಿ ನೆನೆಸೋಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನು ತೊಗೊಂಡಿರೋದು ಟೊಮೆಟೊ ಬಂದು ಫಾರ್ಮ್ ಟೊಮೆಟೊ. ನಾಟಿ ಟೊಮೆಟೊ ಉಪಯೋಗಿಸ್ಕೊಂಡ್ರೆ ಅನ್ನದ ರುಚಿ ಅಷ್ಟು ಚೆನ್ನಾಗಿ ಬರಲ್ಲ, ತುಂಬ ಹುಳಿ ಅನಿಸುತ್ತೆ. ಆದಷ್ಟು ಈ ಥರದ ಟೊಮೆಟೊನ ನಾವು ಈ ರೈಸ್ ಬಾತ್ಗೆ ಉಪಯೋಗಿಸ್ಕೋಬೋದು. ಸುಮಾರು 3 ಟೊಮೆಟೊನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸುಮಾರು ಜನ ಟೊಮೆಟೊ ಬಾತ್ಗೆ ಈ ಟೊಮೆಟೊನ ರುಬ್ಬಿ ಕೂಡ ಹಾಕಿ ಮಾಡ್ತಾರೆ. ಸೊ ಈ ರೀತಿ ನಾವು ಸಣ್ಣದಾಗಿ ಕಟ್ ಮಾಡಿಕೊಂಡ್ರೆ ಒನ್ ಪಾಟ್ ಆಗಿರೋದ್ರಿಂದ ಕುಕ್ಕರಲ್ಲಿ ಚೆನ್ನಾಗಿ ಬೆಂದು ಹೋಗುತ್ತೆ. ಟೊಮೆಟೊ ಜೊತೆಗೆ ನಾನು ಒಂದು ದೊಡ್ಡದೊಂದು ಈರುಳ್ಳಿನೂ ಕೂಡ ಇದೇ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಬೇಡ. 3 ಟೊಮೆಟೊ ಇದೆ, 1 ಈರುಳ್ಳಿ ಇದೆ. ಇದ್ರ ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಕೂಡ ನಾನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಫ್ರೋಝನ್ ಪೀಸ್ ಅಥವಾ ಹಸಿ ಬಟಾಣಿ. ಹಾಗೆ ಈ ಹೋಲ್ ಮಸಾಲೆಗಳು ಬೇಕಾಗುತ್ತೆ. ಇದರಲ್ಲಿ ಏನೇನಿದೆ ಅಂತಂದರೆ 1 ಸ್ಪೂನಷ್ಟು ಸೋಂಫ್, 1 ಚಕ್ರದ ಹೂವು, 2 ಏಲಕ್ಕಿ, 1 ಪೀಸ್ ಚಕ್ಕೆ, 2-3 ಲವಂಗ, ಹಾಗೆ ಮೊಗ್ಗು, ಇದು ಕಲ್ಲು ಹೂವು ಅಂತ ಕರೀತಾರೆ. ಇದಿಷ್ಟನ್ನು ನಾವು ಎಣ್ಣೆಯಲ್ಲಿ ಮೊದಲೇ ಹಾಕ್ಕೋಬೇಕು. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಾಗಿದೆ. ಫಸ್ಟು ನಾವು ಶುಂಠಿ ಬೆಳ್ಳುಳ್ಳಿನ ಗ್ರೈಂಡ್ ಮಾಡ್ಕೊಂಬೇಡ. ಪೇಸ್ಟ್ ಇದ್ದರೆ ನೀವು ಪೇಸ್ಟನ್ನು ಉಪಯೋಗಿಸ್ಕೋಬೋದು. ಸೊ ಪೇಸ್ಟ್ ಇಲ್ದಿರೋ ಕಾರಣ ನಾನು ಇದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಇದೆ, ಸುಮಾರು 1 ರಿಂದ 1.5 ಇಂಚಷ್ಟು ಶುಂಠಿ ಇದೆ. ಖಾರಕ್ಕೆ ನಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೋಬೋದು. ಆದಷ್ಟು ನಾನು ಸ್ವಲ್ಪ ಕೆಂಪಗಿರೋಂಥ ಮೆಣಸಿನ್ಕಾಯಿನ ಉಪಯೋಗಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕೋದ್ರಿಂದ ಟೊಮೆಟೊ ರೈಸ್ ಬಾತ್ ತುಂಬ ರುಚಿಯಾಗಿ ಬರುತ್ತೆ. ಇದು ಪ್ಯೂರ್ಲಿ ಆಪ್ಷನಲ್, ಕಾಯಿ ಬೇಕಿದ್ರೆ ಹಾಕ್ಕೋಬೋದು. 1 ಕಪ್ಪಷ್ಟು ಕಾಯಿ ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಈ ರೀತಿ ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಬೇಡ. ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡಾಗಿದೆ. ಈಗ ರೈಸ್ ಬಾತ್ ಮಾಡಲಿಕ್ಕೆ ಕುಕ್ಕರ್ ಇಟ್ಕೊಂಬೇಡ. ಸ್ಟವ್ ಆನ್ ಮಾಡಿ ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡು ಫಸ್ಟ್ ಇದಕ್ಕೆ ಸುಮಾರು 4 ರಿಂದ 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಬೇಕಾಗುತ್ತೆ. ರೈಸ್ ಐಟಮ್ ಯಾವುದೇ ನಾವು ಮಾಡೋದು ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಹೋಲ್ ಮಸಾಲೆಗಳನ್ನು ಫಸ್ಟ್ ಹಾಕ್ಕೊಂಬೇಡ. ಈ ಮಸಾಲ ಎಲ್ಲ ಎಣ್ಣೆಯಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದ್ರದ್ದು ಒಂದು ಒಳ್ಳೆ ಘಮ ಬರುತ್ತೆ. ಆ ನಂತರ ನಾವು ಇದಕ್ಕೆ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಕೂಡ ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕೈ ಆಡಿಸ್ಕೋಬೇಕು. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲ 1 ನಿಮಿಷ ಹುರ್ಕೊಂಡ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಬೇಡ. ಇದರಲ್ಲಿ ಶುಂಠಿ, ಬೆಳ್ಳುಳ್ಳಿ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ ಇನ್ನೊಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ಹಾಕ್ಕೊಳ್ಳೋಣ. ಸೊ ನಾವು ಇದನ್ನೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿ ಕೂಡ ಮಾಡ್ಕೋಬೋದು. ರುಬ್ಬಿ ಮಾಡೋವಂಥ ಮಸಾಲ ಅಂತಂದರೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ತೆಂಗಿನಕಾಯಿ, ಚಕ್ಕೆ, ಲವಂಗ ಇದನ್ನೆಲ್ಲ ಸೇರಿಸಿ ಕೂಡ ಮಾಡ್ಕೋಬೋದು. ಇದಿನ್ನೂ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ವಿಧಾನ. ಸೊ ನಾನಾಗಲೇ ಹೇಳ್ದಂಗೆ ಫಂಕ್ಷನ್ಗಳಲ್ಲಿ ಈ ರೀತಿ ರೈಸ್ ಬಾತನ್ನು ನಾವು ತಿಂದಿರ್ತೀವಿ. ಇದೇ ರೀತಿ ಅವರು ಕೂಡ ಮಾಡಿರ್ತಾರೆ. ಟೊಮೆಟೊ ಹಾಕಿದ್ದೀನಿ. ಟೊಮೆಟೊ ಹಾಕಿದ ನಂತರ ಗ್ರೀನ್ ಪೀಸ್ ಅಥವಾ ಬಟಾಣಿ ಹಾಕ್ಕೊಂಡಿದ್ದೀವಿ. ಬಟಾಣಿ ಇಲ್ಲ ಅಂತಂದ್ರೆ ಕೂಡ ಬರೀ ಟೊಮೆಟೊ ಹಾಕಿ ಮಾಡ್ಕೋಬೋದು. ಮಸಾಲೆಗೆ 1/4 ಸ್ಪೂನಷ್ಟು ಅರಿಶಿನ, ಇನ್ನು ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಇದು ಗರಂ ಮಸಾಲ. ನಾವು ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಳ್ಳೋದು ಬೇಡ, ಇಷ್ಟೇ ಮಸಾಲೆನಲ್ಲಿ ತುಂಬ ಚೆನ್ನಾಗಾಗುತ್ತೆ. ಹಾಗೆ ರುಚಿಗೆ ಬೇಕಾಗೋಷ್ಟು ಉಪ್ಪು ಹಾಕಿ ಮತ್ತೆ ಇದನ್ನು ಒಂದು 2 ನಿಮಿಷ ಕೈ ಆಡಿಸ್ಕೋಬೇಕು. ಈರುಳ್ಳಿ ಎಲ್ಲ ಬೆಂದಿದ್ದಾಗಿದೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಹಾಕ್ಕೊಂಬೇಡ. ಮಸಾಲಾನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾವು ಅಕ್ಕಿ ಹಾಕ್ಕೊಂಡು ಈ ಸ್ಟೇಜಲ್ಲಿ ಉರಿ ಕಮ್ಮಿ ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡು 2 ನಿಮಿಷ ನಾವು ಈ ಮಸಾಲ ಜೊತೆಗೇ ಅಕ್ಕಿನ ಚೆನ್ನಾಗಿ ಹುರ್ಕೊಂಡು ನಂತರ ನಾವು ನೀರು ಹಾಕ್ಕೋಬೇಕು. ಇದೇ ರೀತಿ ನಾವು ಯಾವುದೇ ಒನ್ ಪಾಟ್ ರೆಸಿಪಿ ಮಾಡಲಿ, ಬಿರಿಯಾನಿ ಆಗಲಿ ಯಾವುದೇ ಆದರೂ ಕೂಡ ನೀರು ಹಾಕೋಕ್ಕೆ ಮುಂಚೆನೇ ಅಕ್ಕಿ ಹಾಕಿ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಂಡು ನಂತರ ನಾವು ನೀರು ಹಾಕ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಅನ್ನ ಉದುರುದ್ರಾಗುತ್ತೆ, ಅಂಟು ಅನಿಸಲ್ಲ. ಹಾಗೆ ಬಿಡಿ ಬಿಡಿಯಾಗಿ ಚೆನ್ನಾಗಿ ಅನ್ನ ಬೇಯುತ್ತೆ. ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿಯಷ್ಟು ಕರೆಕ್ಟಾಗಿ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ಅಥವಾ 2 ವಿಸಿಲ್ ನಾವು ಕೂಗಿಸ್ಕೋಬೇಕು. ಸೊ 2 ವಿಸಿಲ್ ಕೂಗಿಸಿದ ತಕ್ಷಣ ಸ್ಟವ್ ಆಫ್ ಮಾಡಿ ಸ್ವಲ್ಪ ಹೊತ್ತು ನಾವು ಪ್ರೆಷರ್ ತೆಗೆದುಬಿಟ್ಟು ಪರವಾಗಿಲ್ಲ. ಒಂದೇ ವಿಸಿಲಲ್ಲೂ ಕೆಲವು ಸತಿ ಅನ್ನ ತುಂಬ ಚೆನ್ನಾಗಿ ಉದುರುದ್ರಾಗಿ ಬೆಂದು ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ರೈಸ್ ಬಾತ್ ರೆಡಿಯಾಗಿದೆ.
ಖಂಡಿತ ಟ್ರೈ ಮಾಡಿ. ನಾನಿಲ್ಲಿ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ನ ಕೂಡ ಆ್ಯಡ್ ಮಾಡಿದೆ. ಸ್ವಲ್ಪ ಸ್ಪೈಸಿ ಆಗಿರೋವಂಥ ಒಂದು ರೈಸ್ ಬಾತ್ ಅಂತಲೇ ಹೇಳ್ಬೋದು. ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಬಾಯಿಗೆ ಸ್ವಲ್ಪ ಮಸಾಲೆ ಇರಬೇಕು, ಖಾರವಾಗಿರಬೇಕು ಅಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ಸೊ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.